ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಪಾಪಾವಿದ್ಧ ದೈತ್ಯಪೂಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವ ನಿಯಾಮಕ ಅನಂತರೂಪ ಭಗವತ್ಕಾರ್ಯ ಸಾಧಕ ಪರಮದಯಾಲು ಕ್ಷಮಾಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ ಅಗ್ನ ಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ಕೃಪಾಪಾತ್ರಭೂತ ಸಲ್ಲೋಕ ಕೃಪಾಲು ಶ್ರೀ ಬ್ರಹ್ಮರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವತ್ ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವತ್ ಹೃದಯ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮ ಭುವಿ ಅವತೀರ್ಣಾನಾಂ. ಪ್ರಾತಃ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ನಿನ್ನೆಯ ದಿನ ಜ್ಞಾನ ಎಂದರೆ ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನಕ್ಕೆ ಪಡೆಯಬೇಕಾಗಿದ್ದರೆ ಪರೋಕ್ಷ ಜ್ಞಾನ ಬೇಕು. ಆ ಪರೋಕ್ಷ ಜ್ಞಾನ ಶ್ರುತಿ ಸ್ಮೃತಿಗಳು ಮತ್ತು ಶಾಸ್ತ್ರ ಕೊಡುತ್ತೆ. ಈ ಜ್ಞಾನವನ್ನು ಭಗವಂತನ ಜ್ಞಾನಕ್ಕೆ ಯೋಗ್ಯರು ಯಾರು ಅಂದರೆ ಸಾತ್ವಿಕ ರಾಜಸ ತಾಮಸ ತ್ರಿವಿಧ ಜೀವರಾಶಿಗಳಲ್ಲಿ ಸಾತ್ವಿಕ ಜೀವರು ಮಾತ್ರ ಆ ಜ್ಞಾನಕ್ಕೆ ಯೋಗ್ಯರು ಅಂತ ಹೇಳಿಕೊಂಡಿದ್ದೇವೆ. ಈ ತ್ರಿವಿಧ ಜೀವರಾಶಿಗಳ ಸ್ವಭಾವಗಳು ಅವರ ಕರ್ಮಗಳನ್ನು ಕುರಿತು ಶ್ರುತಿಗಳು ಸ್ಮೃತಿಗಳು ಈ ರೀತಿ ಹೇಳ್ತಾ ಇದೆ. ಇವತ್ತು ಶ್ರುತಿ ಏನು ಹೇಳುತ್ತೆ, ಸ್ಮೃತಿ ಏನು ಹೇಳುತ್ತೆ ಅಂತ ಹೇಳ್ತಾ ಆ ವಿಷಯಗಳನ್ನು ನೋಡೋಣ. ಶೃಣ್ವೇ ವೀರ ಉಗ್ರಮುಗ್ರಂ ದಮಾಯನ್ ಅನ್ಯಮನ್ಯಂ ಅತಿ ನೇನೀಯಮಾನಃ. ಇದು ಋಗ್ವೇದ. ಈ ವಾಕ್ಯ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಸರ್ವಶಕ್ತನು ಮಹಾ ಐಶ್ವರ್ಯವಂತನಾದ ಭಗವಂತನು ಅಸುರ ಸ್ವಭಾವದ ಪ್ರತಿಯೊಬ್ಬನನ್ನು ಶಿಕ್ಷಿಸುತ್ತಾನೆ. ಅಸುರ ಸ್ವಭಾವ ಅಂದರೆ ಉಗ್ರ ಸ್ವಭಾವ ಇರುವ ಪ್ರತಿಯೊಬ್ಬನನ್ನು ಶಿಕ್ಷಿಸಿ ಅವರಿಂದ ಭಿನ್ನರಾದಂತಹ ದೇವಸ್ವಭಾವದ ಪ್ರತಿಯೊಬ್ಬನನ್ನು ಸಂಸಾರದಿಂದ ದಾಟಿಸುತ್ತಾನೆ. ಅಂದರೆ ಭಗವಂತ ತಾಮಸ ಜೀವರನ್ನು ಶಿಕ್ಷೆ ಮಾಡ್ತಾನೆ, ಸಾತ್ವಿಕ ಜೀವರನ್ನು ಸಂಸಾರದಿಂದ ದಾಟಿಸುತ್ತಾನೆ. ಇನ್ನು ನಾಸುರಾಣಾಂ ದೈವಂ ರೂಪಂ ನ ದೇವಾನಾಮಾಸುರಂ ನ ಚೋಭಯಂ ಮನುಷ್ಯಾಣಾಂ ಯೋ ಯದ್ರೂಪಃ ಸ ತದ್ರೂಪೋ ನಿಸರ್ಗೋ ಹ್ಯೇಷ ಭವತಿ. ಶ್ರುತಿ. ಈ ವಾಕ್ಯದ ಅರ್ಥ ಹೀಗಿದೆ. ದೇವತೆಗಳು ಅಸುರರಿಗೆ ದೇವಸ್ವರೂಪವಾಗಲಿ,
ದೇವತೆಗಳಿಗೆ ಅಸುರ ಸ್ವರೂಪವಾಗಲಿ ಮನುಷ್ಯರಿಗೆ ಈ ಎರಡರಲ್ಲಿ ಯಾವುದೊಂದಾಗಲಿ ಪ್ರಾಪ್ತವಾಗೋದಿಲ್ಲ. ಪ್ರತಿಯೊಬ್ಬನೂ ತನ್ನ ಸ್ವಭಾವವನ್ನೇ ತಾನು ಹೊಂದುತ್ತಾನೆ. ಅಂದರೆ ಸಾತ್ವಿಕ ರಾಜಸ ಈ ತ್ರಿವಿಧ ಜೀವರಾಶಿಗಳಲ್ಲಿ ತಾಮಸರಾದ ಅಸುರರಿಗೆ ದೇವತಾ ಸ್ವಭಾವವಾಗಲಿ ದೇವತಾ ಸ್ವರೂಪವಾಗಲಿ ಬರಲ್ಲ. ದೇವತೆಗಳಿಗೆ ಸಾತ್ವಿಕರಾದ ದೇವತೆಗಳಿಗೆ ತಾಮಸರಾದ ಅಸುರರ ಸ್ವರೂಪವಾಗಲಿ ಸ್ವಭಾವವಾಗಲಿ ಬರಲ್ಲ. ಇನ್ನು ರಾಜಸರಾದ ಮನುಷ್ಯರಿಗೆ ಈ ಎರಡರಲ್ಲಿ ದೇವಸ್ವರೂಪವಾಗಲಿ ಅಸುರ ಸ್ವರೂಪವಾಗಲಿ ಎರಡರಲ್ಲಿ ಯಾವುದೊಂದು ಅವರಿಗೆ ಲಭಿಸುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಸ್ವಭಾವವನ್ನೇ ಹೊಂದುತ್ತಾರೆ. ಅಂದರೆ ತ್ರಿವಿಧ ಜೀವರಾಶಿಗಳು ಅವರವರ ಸ್ವರೂಪಗಳನ್ನು ಹೊಂದುತ್ತಾರೆ ಹೊರತು ಬೇರೆಯವರ ಸ್ವರೂಪಗಳನ್ನಾಗಲಿ ಸ್ವಭಾವವನ್ನಾಗಲಿ ಹೊಂದುವುದಿಲ್ಲ. ಇನ್ನು ದೈವೀಮೇವ ಸಂಪತ್ತಿಂ ದೇವಾ ಅಭಿಗಚ್ಚಂತಿ ಆಸುರೀಮೇವಾಚಾಸುರಾಃ ನೈತಯೋರಭಿಭವಃ ಕದಾಚಿತ್ ಸ್ವಭಾವ ಏವ ಹ್ಯವತಿಷ್ಠತೆ. ಇನ್ನೊಂದು ಶ್ರುತಿ ಹೇಳುತ್ತೆ, ದೇವತೆಗಳು ದೇವಸ್ವಭಾವವನ್ನೇ ಹೊಂದುತ್ತಾರೆ, ಅಸುರರು ಅಸುರ ಸ್ವಭಾವವನ್ನೇ ಹೊಂದುತ್ತಾರೆ. ಈ ನಿಯಮಕ್ಕೆ ಯಾವತ್ತೂ ಅಪೋಹವಿಲ್ಲ, ಅಂದರೆ ವ್ಯತ್ಯಾಸವಾಗುವುದಿಲ್ಲ. ಯಾರ್ಯಾರು ಅವರವರ ಸ್ವಭಾವಗಳೇ ಶಾಶ್ವತವಾಗಿ ಹೊಂದುತ್ತಾರೆ ಅವರಿಗೆ ಅವರವರ ಸ್ವಭಾವಗಳೇ ಶಾಶ್ವತವಾಗಿ ನಿಲ್ಲತ್ತೆ. ಅಂದರೆ ದೇವತೆಗಳು ದೇವಸ್ವಭಾವವನ್ನು ಕಳೆದುಕೊಳ್ಳುವುದಾಗಲಿ ಅಸುರರು ಅಸುರ ಸ್ವಭಾವವನ್ನು ಕಳೆದುಕೊಳ್ಳುವುದಾಗಲಿ ಅಥವಾ ದೇವತೆಗಳು ಅಸುರ ಸ್ವಭಾವವನ್ನು ಹೊಂದುವುದಾಗಲಿ ಅಸುರರು ದೇವತಾ ಸ್ವಭಾವವನ್ನು ಹೊಂದುವುದಾಗಲಿ ಆಗುವುದಿಲ್ಲ. ಈ ಸ್ವಭಾವ ಎಂಬುದು ಯಾರ ಸ್ವಭಾವವು ಅವರವರಿಗೆ ಶಾಶ್ವತವಾಗಿ ಇರುತ್ತೆ. ಶಾಸ್ತ್ರ ಹೇಳುತ್ತೆ, ಸ್ವಭಾವಸ್ಯ ಅನಪಾಯತ್ವಾತ್. ಸ್ವಭಾವ ಎಂಬುದು ವ್ಯತ್ಯಾಸ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅವರವರ ಸ್ವಭಾವಗಳು ಅವರಿಗೆ ಶಾಶ್ವತವಾಗಿ ಹಾಗೇ ಇರುತ್ತೆ. ಅಘಟನಾಘಟನ ಸಮರ್ಥನಾದ ಸರ್ವಸಮರ್ಥನಾದ ಅಚಿಂತ್ಯದ್ಭುತ ಶಕ್ತಿ ಸಂಪನ್ನನಾದ ಭಗವಂತ ಸ್ವಭಾವಗಳನ್ನು ವ್ಯತ್ಯಾಸ ಮಾಡುವ ಶಕ್ತಿ ಇದ್ದರೂ ಕೂಡ ಭಗವಂತನು ಸತ್ಯ ಸಂಕಲ್ಪನಾದ್ದರಿಂದ ಅವುಗಳನ್ನು ವ್ಯತ್ಯಾಸ ಮಾಡುವುದಿಲ್ಲ. ಅವನು ಹಾಗೆ ವ್ಯತ್ಯಾಸ ಮಾಡೋದಾಗಲಿ ನಾಶ ಮಾಡೋದಾಗಲಿ ಮಾಡಿದರೆ ಒಂದು ಜಾತಿ ಒಂದು ಸ್ವಭಾವವೇ ಇಲ್ಲದೇ ಇರುವಂಥ ಒಂದು ಸ್ಥಿತಿ ಬರುತ್ತೆ. ಆದರೆ ಈ ಜಗತ್ತು ಬಹುಚಿತ್ರ ಜಗತ್ ಬಹುದಾಕರಣಾತ್ ಅಂಥೇಳಿ ಬಹುಚಿತ್ರವಾದ ಜಗತ್ತು ಚಿತ್ರ ವಿಚಿತ್ರವಾಗಿ ಇರುವುದೇ ಜಗತ್ತಿನ ಲಕ್ಷಣ. ಆದ ಕಾರಣ ಭಗವಂತ ಯಾರ ಸ್ವಭಾವಗಳನ್ನು ವ್ಯತ್ಯಾಸ ಮಾಡುವುದಿಲ್ಲ, ನಾಶ ಮಾಡುವುದಿಲ್ಲ. ಅದೇ ವಿಷಯವೇ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸ್ಮೃತಿ ಪುರಾಣ, ಸ್ಕಾಂದ ಪುರಾಣ ಈ ರೀತಿಯಾಗಿ ಹೇಳುತ್ತೆ, ಅಸುರೇಣೈವ ಸ್ವಭಾವೇನ ಚ ಕರ್ಮಣ ಜ್ಞಾನೇನ ವಿಪರೀತೇನ ತಮೋ ಯಾಂತಿ ವಿನಿಶ್ಚಯಾತ್ ದೇವಾ ದೇವಸ್ವಭಾವೇನ ಕರ್ಮಣ ಚಾಪ್ಯ ಸಂಶಯಂ ಸಮ್ಯಜ್ಞಾನೇನ ಪರಮಾಂ ಗತಿಂ ಗಚ್ಚಂತಿ ವೈಷ್ಣವೀಂ ನಾನಯೋರನ್ಯಥಾ ಭಾವಃ ಕದಾಚಿತ್ ಕ್ವಾಪಿ ವಿದ್ಯತೆ ಮಾನುಷ ಮಿಶ್ರಮತಯಃ ವಿಮಿಶ್ರಗತಯೋಪಿ ಚ. ಈ ವಾಕ್ಯಗಳ ಅರ್ಥ ಹೀಗಿದೆ: ಅಸುರರು ತಾಮಸ ಕರ್ಮಗಳಿಂದ ಮಿಥ್ಯಾಜ್ಞಾನದಿಂದ ನಿಶ್ಚಯವಾಗಿ ತಮಸ್ಸನ್ನೇ ಹೊಂದುತ್ತಾರೆ. ತಾಮಸರು ದುಷ್ಟ ಸ್ವಭಾವವುಳ್ಳವರು. ತಾಮಸ ಕರ್ಮಗಳು ಅಂದರೆ ಕೆಟ್ಟ ಕರ್ಮಗಳನ್ನು ಮಾಡ್ತಾರೆ. ಮಿಥ್ಯಾಜ್ಞಾನ ಯಥಾರ್ಥ ಜ್ಞಾನವಲ್ಲದೆ ಮಿಥ್ಯಾಜ್ಞಾನವನ್ನು ಹೊಂದಿರ್ತಾರೆ. ಇದರಿಂದಾಗಿ ಅವರು ನಿತ್ಯ ನರಕವಾದ ತಮಸ್ಸನ್ನೇ ಹೊಂದುತ್ತಾರೆ ಅಸುರರು. ಇನ್ನು ದೇವತೆಗಳು ಸತ್ಕರ್ಮಗಳನ್ನು ಮಾಡ್ತಾ ಸಮೀಚೀನವಾದ ಜ್ಞಾನವನ್ನು ಇಂದ ಉತ್ತಮವಾದ ವಿಷ್ಣುಲೋಕವನ್ನೇ ಹೊಂದುತ್ತಾರೆ. ಈ ನಿಯಮಕ್ಕೆ ಎಂದೂ ಎಲ್ಲಿಯೂ ವ್ಯತ್ಯಾಸವಿಲ್ಲ. ಅಂದರೆ ದೇವತೆಗಳು ಸತ್ಕರ್ಮದಿಂದ
ಸುಜ್ಞಾನದಿಂದ ಉತ್ತಮವಾದ ವಿಷ್ಣು ಲೋಕವನ್ನು ಹೊಂದುತ್ತಾರೆ. ಅಸುರರು ದುಷ್ಟಕರ್ಮಗಳಿಂದ ಮಿಥ್ಯಾಜ್ಞಾನದಿಂದ ಅವರು ತಮಸ್ಸನ್ನು ಹೊಂದುತ್ತಾರೆ. ಮತ್ತು ಮನುಷ್ಯೋತ್ತಮರಾದ ಜೀವರು ದೇವಸ್ವಭಾವದ ಗುಂಪಿಗೆ ಅವರು ಸೇರ್ತಾರೆ. ಇನ್ನು ತಾಮಸ ಸಾತ್ವಿಕರಾದ ಮೇಲೆ ರಾಜಸರು, ಮಿಶ್ರಜ್ಞಾನವುಳ್ಳ ಮನುಷ್ಯರು, ಸಂಶಯ ಜ್ಞಾನ, ಮನುಷ್ಯ ಮಧ್ಯಮರು, ಇವರು ಸುಖ ದುಃಖ ಮಿಶ್ರವಾದ ಗತಿಯನ್ನೇ ಹೊಂದುತ್ತಾರೆ, ನಿತ್ಯ ಸಂಸಾರವನ್ನೇ ಹೊಂದುತ್ತಾರೆ. ಅರ್ಥಾತ್ ಇವಾಗ ಶ್ರುತಿ ಸ್ಮೃತಿಗಳು ನಮಗೇನು ತಿಳಿಸುತ್ತಾ ಇದೆ ಅಂತ ಹೇಳಿದರೆ, ತ್ರಿವಿಧ ಜೀವರಾಶಿಗಳು ಅವರವರ ಸ್ವಭಾವವನ್ನು ಅವರು ಕಳೆದುಕೊಳ್ಳುವುದಿಲ್ಲ, ಶಾಶ್ವತವಾಗಿ ಹೊಂದಿರ್ತಾರೆ. ಒಬ್ಬರ ಸ್ವಭಾವವನ್ನು ಇನ್ನೊಬ್ಬರು ಹೊಂದುವುದಿಲ್ಲ. ಅವರವರ ಗತಿಗಳನ್ನೇ ಸೇರ್ತಾರೆ. ಹೀಗೆ ಜೀವರ ಸ್ವಭಾವಗಳು ಇರುವಾಗ ದೇವಸ್ವಭಾವವುಳ್ಳ ಸಾತ್ವಿಕರಾದ ಮುಕ್ತಿಯೋಗ್ಯ ಜೀವರೇ ಜ್ಞಾನಯೋಗ್ಯರು ಎಂದು ನಮಗೆ ಸಿದ್ಧವಾಗ್ತಾ ಇದೆ. ಅದರನ್ನೇ ರಾಯರು ಹೇಳ್ತಾರೆ, ಜ್ಞಾನಾರ್ಥಿ ಜ್ಞಾನಯೋಗ್ಯ ಅಂತ. ಅಂದರೆ ಇದೇ ವಿಷಯವನ್ನೇ ಮಧ್ವಾಚಾರ್ಯರು ಅಣುಭಾಷ್ಯದಲ್ಲಿ ಹೇಳ್ತಾರೆ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಶುಭ ಕರ್ಮಗಳಿಂದ ಸ್ವರ್ಗ, ಕೆಟ್ಟ ಕರ್ಮಗಳಿಂದ ನರಕ, ಮಿಥ್ಯಾಜ್ಞಾನದಿಂದ ತಮಸ್ಸು, ಜ್ಞಾನದಿಂದ ಮಾತ್ರ ಪರಮ ಪದ ಸೇರ್ತಾರೆ ಅಂತ ಇದೇ ವಿಷಯವನ್ನೇ ಹೇಳ್ತಾರೆ. ಶ್ರುತಿ ಸ್ಮೃತಿಗಳು ತ್ರಿವಿಧ ಜೀವರಾಶಿಗಳು, ಅವರ ಸ್ವಭಾವಗಳು, ಅವರ ಗತಿಗಳನ್ನು ಈ ರೀತಿ ಹೇಳಿದರೆ, ಬ್ರಹ್ಮಮೀಮಾಂಸಾ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಓಂ ಸರ್ವಥಾಪಿತು ತ ಏವೋಭಯಲಿಂಗಾತ್ ಓಂ ಎಂಬ ಸೂತ್ರದಿಂದ ಪ್ರಾರಂಭವಾಗುವಂತಹ ಉಭಯ ಲಿಂಗಾಧಿಕರಣ ಈ ರೀತಿ ಹೇಳುತ್ತೆ. ಜ್ಞಾನಯೋಗ್ಯರಿಗೆ ಭಗವದ್ ಅಪರೋಕ್ಷ ಎಂದು ಯುಕ್ತವಾಗಿ ನಿರ್ಣಯಿಸಿ ಹೇಳ್ತಾ ಇದೆ. ಅಂದರೆ ಶಾಸ್ತ್ರ ಏನು ಹೇಳುತ್ತೆ, ಭಗವದ್ ಅಪರೋಕ್ಷ ಯಾರಿಗೆ ಅಂತ ಹೇಳಿದರೆ ಜ್ಞಾನಯೋಗ್ಯರಿಗೆ. ಜ್ಞಾನಯೋಗ್ಯರು ಯಾರು? ಸಾತ್ವಿಕರು, ಮುಕ್ತಿಯೋಗ್ಯ ಜೀವರು. ಮತ್ತು ಇವರು ಮಾತ್ರ ಜ್ಞಾನಯೋಗ್ಯರು, ಇವರಿಗೆ ಮಾತ್ರ ಭಗವದ್ ಅಪರೋಕ್ಷ ಎಂದು ಬ್ರಹ್ಮಮೀಮಾಂಸಾ ಶಾಸ್ತ್ರವೂ ಕೂಡ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇನ್ನು ಈ ರೀತಿಯಾಗಿ ಜ್ಞಾನಯೋಗ್ಯರಾದಂತಹ ಇವರ ಮೇಲೆ ಕೃಪೆ ಉಳ್ಳಂತಹ ಬ್ರಹ್ಮ ರುದ್ರಾದಿ ದೇವತೆಗಳು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ, ಇವರನ್ನು ಉದ್ಧಾರ ಮಾಡಿ ಅಂತ. ದೇವತೆಗಳು ಜೀವೋತ್ತಮರಾದ ವಾಯುದೇವರನ್ನು ಇಂತಹ ಸುಜೀವಿಗಳನ್ನು ಉದ್ಧಾರ ಮಾಡಿ ಅಂಥೇಳಿ ವಾಯುದೇವರನ್ನು ಅವರು ಪ್ರಾರ್ಥನೆ ಮಾಡ್ತಾರೆ. ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಭಗವಂತ ವಾಯುದೇವರಿಗೆ ಆಜ್ಞಾ ಮಾಡ್ತಾರೆ. ಆ ಆಜ್ಞೆಯನ್ನು ಸ್ವೀಕಾರ ಮಾಡಿ ಶಿರಸಾವಹಿಸಿ ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ವಾಯುದೇವರು ಕಲಿಯುಗದಲ್ಲಿ ಭರತಖಂಡದಲ್ಲಿ ಮಧ್ವಾಚಾರ್ಯರಾಗಿ ಅವತಾರ ಮಾಡ್ತಾರೆ. ಈ ವಿಷಯವನ್ನು ನಾಳೆಯ ನಮ್ಮ ಪ್ರವಚನದಲ್ಲಿ ಹೇಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.